ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ಗದ್ಯ ಭಾಗ 2 ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ತೀವ್ರ, ಹೆಚ್ಚು, ಲಪ್ಪಟೆ, ತಲೆಗೆ ಸುತ್ತಿದ ಬಟ್ಟೆ, ಪಕ್ಕಾಗು, ಒಳಗಾಗು, ಎಂಥ ಮಗ, ಏನು ಮಗು, ಚೆಂದ, ಚೆನ್ನಾಗಿ, ಪಡಪೋಷಿ, ಕೆಲಸಕ್ಕೆ ಬಾರದ, ಕರ್ಸಿದ್ದಾರೆ, ಕರೆಸಿದ್ದಾರೆ, ತಳಹದಿ, ಬುನಾದಿ, ಸಂವಾದಿಸು, ಮಾತನಾಡು, ಚರ್ಚೆ ಮಾಡು. ಕಂಬಳಿಗೊಪ್ಪೆ, ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು. ಗೊರಬು, ತೆರವು, ಖಾಲಿ. ನಾಟಿ, ಪೈರಿನ ಸಸಿಗಳನ್ನು ನೆಡುವುದು. ನೀರಾವು, ನೀರಿನಲ್ಲಿ ಬದುಕುವ ಹಾವು. ಓತು, ಹೋಯಿತು. ಕದ, ಬಾಗಿಲು. ಹೊಡೆ, ಕಾಳು ತುಂಬುವ ಮುನ್ನ ಕಾಣುವ ಪೈರಿನ ತುದಿ. ತೆನೆ, ಕಾಳು ತುಂಬಿದ ಪೈರಿನ ತುದಿ. ಕೃತಿಕಾರರ ಪರಿಚಯ: ಹೆಸರು ಶ್ರೀಮತಿ ವಿ. ಗಾಯತ್ರಿ. ವೃತ್ತಿ: ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕೃತಿಗಳು: ತುಂಗ, ತುತ್ತೋಚಾನ್, ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ. ಆಯ್ಕೆ: ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠವನ್ನು ಶ್ರೀಮತಿ ವಿ. ಗಾಯತ್ರಿ ಅವರ ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1: ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಉತ್ತರ: ಮಾಂಡವಿ ಟೀಚರ್ ಸೀನಾ ಸೆಟ್ಟರನ್ನು ಪರಿಚಯಿಸಿದರು. ಪ್ರಶ್ನೆ 2: ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಉತ್ತರ: ಸೀನಾ ಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು. ಪ್ರಶ್ನೆ 3: ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಉತ್ತರ: ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಪ್ರಶ್ನೆ 4: ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಉತ್ತರ: ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ಪ್ರಶ್ನೆ 5: ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು? ಉತ್ತರ: ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1: ಸೀನಾ ಸೆಟ್ಟರ ವೇಷ ಹೇಗಿತ್ತು? ಉತ್ತರ: ಸೀನಾ ಸೆಟ್ಟರು ಹಳೆಯ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಚೌಕುಳಿ ಚೌಕುಳಿಯ ಅಂಗಿಯನ್ನು ತೊಟ್ಟಿದ್ದರು. ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಅವರ ವೇಷ ಟೀಚರ್ನಂತೆ ಇರದೆ ರೈತನಂತಿತ್ತು. ಪ್ರಶ್ನೆ 2: ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ: ಮಕ್ಕಳು ಮೊದಮೊದಲು ಇಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಸಸಿಗಳನ್ನು ವೇಗವಾಗಿ ಕೀಳಲು ಪ್ರಾರಂಭಿಸಿದರು. ಪ್ರಶ್ನೆ 3: ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು? ಉತ್ತರ: ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಹೆದರಬೇಡ, ಏನೂ ಆಗುವುದಿಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಹಾಲಪ್ಪನಿಗೆ ಸಮಾಧಾನ ಪಡಿಸಿದರು. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಹಂಗಾರೆ ಸೀನಾ ಸೆಟ್ಟರು ನಮ್ಮ ಟೀಚರು. ಉತ್ತರ: ಈ ಮಾತನ್ನು ತುಂಗ ತನ್ನ ಸ್ನೇಹಿತರಿಗೆ ಹೇಳಿದಳು. ಮುಂಚೆ ಸಸಿಗಳನ್ನು ಕೀಳೋಣ. ಉತ್ತರ:
ಈ ಮಾತನ್ನು ಸೀನಾ ಸೆಟ್ಟರು ಮಕ್ಕಳಿಗೆ ಹೇಳಿದರು. ಇವತ್ತು ಪೂರಾ ಕಿತ್ತೇ ಹೋಗೋಣ. ಉತ್ತರ: ಈ ಮಾತನ್ನು ಮಕ್ಕಳು ಸೀನಾ ಸೆಟ್ಟರಿಗೆ ಹೇಳಿದರು. ಕೈ ಎಲ್ಲಿಗೋತು? ಉತ್ತರ: ಈ ಮಾತನ್ನು ಯಶೋಧ ಮಕ್ಕಳಿಗೆ ಕೇಳಿದಳು. ಚಟುವಟಿಕೆ: ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ. ಗದ್ದೆ, ಬೆಂಚು, ಸಸಿ, ಕಪ್ಪು ಹಲಗೆ, ನಾಟಿ, ಪೈರು, ಪುಸ್ತಕ, ಪೆನ್ನು, ಜಮೀನು, ಮೇಷ್ಟ್ರು, ರೈತ, ಕೆಸರು, ಗಂಟೆ, ತೆನೆ, ಗೊಬ್ಬರ, ಸೀಮೆ ಸುಣ್ಣ. ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು: ಗದ್ದೆ, ಸಸಿ, ನಾಟಿ, ಪೈರು, ಗೊಬ್ಬರ, ಜಮೀನು, ರೈತ, ಕೆಸರು, ತೆನೆ. ಶಾಲೆಗೆ ಸಂಬಂಧಿಸಿದ ಪದಗಳು: ಬೆಂಚು, ಕಪ್ಪು ಹಲಗೆ, ಪುಸ್ತಕ, ಪೆನ್ನು, ಮೇಷ್ಟ್ರು, ಗಂಟೆ, ಸೀಮೆ ಸುಣ್ಣ. ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ. ಅಚ್ಚಚ್ಚು, ಬೆಲ್ಲದಚ್ಚು, ಅಲ್ಲಿ ನೋಡು, ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು. ಯಾವ ಗುಂಪು? ಕಾಗೆ ಗುಂಪು. ಯಾವ ಕಾಗೆ? ಕಪ್ಪು ಕಾಗೆ. ಯಾವ ಕಪ್ಪು? ಇದ್ದಿಲು ಕಪ್ಪು. ಯಾವ ಇದ್ದಿಲು? ಮರದ ಇದ್ದಿಲು. ಯಾವ ಮರ? ಮಾವಿನ ಮರ. ಯಾವ ಮಾವು? ಸಿಹಿ ಮಾವು. ಯಾವ ಸಿಹಿ? ಸಕ್ಕರೆ ಸಿಹಿ. ಯಾವ ಸಕ್ಕರೆ? ಮಂಡ್ಯ ಸಕ್ಕರೆ. ಯಾವ ಮಂಡ್ಯ? ಕರ್ನಾಟಕದ ಮಂಡ್ಯ. ಯಾವ ಕರ್ನಾಟಕ? ನಮ್ಮ ವಿಶಾಲ ಕರ್ನಾಟಕ. ಅಭ್ಯಾಸ: ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ. ವಾಕ್ಯಗಳು: ಸರ್ವನಾಮ ಪದಗಳು, ಸರ್ವನಾಮ ವಿಧ. ಉದಾಹರಣೆ: ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು. ಸರ್ವನಾಮ ಪದಗಳು: ನಾವು, ನಮಗೆ. ಸರ್ವನಾಮ ವಿಧ: ಉತ್ತಮ ಪುರುಷ ಸರ್ವನಾಮ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ಸರ್ವನಾಮ ಪದಗಳು: ನೀನು, ನಿನ್ನನ್ನು. ಸರ್ವನಾಮ ವಿಧ: ಮಧ್ಯಮ ಪುರುಷ ಸರ್ವನಾಮ. ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಸರ್ವನಾಮ ಪದಗಳು: ಅವನಿಗೆ, ಅವನ. ಸರ್ವನಾಮ ವಿಧ: ಪ್ರಥಮ ಪುರುಷ ಸರ್ವನಾಮ. ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು. ಸರ್ವನಾಮ ಪದಗಳು: ಅವನು, ತನ್ನ. ಸರ್ವನಾಮ ವಿಧ: ಪ್ರಥಮ ಪುರುಷ ಆತ್ಮಾರ್ಥಕ ಸರ್ವನಾಮ. ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಸರ್ವನಾಮ ಪದಗಳು: ನಮ್ಮ, ನಾವೇ. ಸರ್ವನಾಮ ವಿಧ: ಉತ್ತಮ ಪುರುಷ ಸರ್ವನಾಮ. ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ. ಸರ್ವನಾಮ ಪದಗಳು: ನಾವು, ನಿಮ್ಮ. ಸರ್ವನಾಮ ವಿಧ: ಉತ್ತಮ ಪುರುಷ, ಮಧ್ಯಮ ಪುರುಷ ಸರ್ವನಾಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.